ಹೆಲೋ ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಗ್ಗಿ ಅಫಿಷಿಯಲ್ JN. ಇವತ್ತಿನ ರೆಸಿಪಿ ಬಂದು ಕಾರಮ್ ಗವ್ವಲು. ಇವು ತಿನ್ನೋದಕ್ಕೆ ಕ್ರಿಸ್ಪಿಯಾಗಿ ಆ್ಯಂಡ್ ತುಂಬ ಟೇಸ್ಟಿಯಾಗಿರುತ್ತೆ. ಬನ್ನಿ ಕ್ರಿಸ್ಪಿ ಆ್ಯಂಡ್ ಟೇಸ್ಟಿಯಾಗಿರುವಂಥ ಕಾರಮ್ ಗವ್ವಲು ಯಾವ ಥರ ಮಾಡೋದು ಅಂತ ನೋಡೋಣ. ಮೊದಲು ಒಂದು ಬೌಲಿಗೆ 1 ಕಪ್ಪಷ್ಟು ಗೋಧಿ ಹಿಟ್ಟು, 1 ಕಪ್ಪಷ್ಟು ಮೈದಾ ಹಿಟ್ಟು, 1 ಟೇಬಲ್ ಸ್ಪೂನ್ ಖಾರದ ಪುಡಿ, 1/4 ಟೇಬಲ್ ಸ್ಪೂನ್ ಅರಿಶಿಣದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಡ್ರೈ ಆಗಿ ಫಸ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೆಸಿಪಿನ ತುಂಬ ಸಿಂಪಲಾಗಿ ಮಾಡ್ಕೋಬೋದು, ಯಾರು ಬೇಕಾದರೂ ಮಾಡ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಕಾದಿರೋಂಥ ಬೆಣ್ಣೆ ಹಾಕಿ ನೀಟಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಾದರೆ ಬೆಣ್ಣೆ ಪ್ಲೇಸಿಗೆ ತುಪ್ಪ ಅಥವಾ ಎಣ್ಣೆ ಹಾಕಿ ಬೇಕಾದರೆ ಮಿಕ್ಸ್ ಮಾಡ್ಕೊಬೋದು. ನಿಮ್ಮ ಮನೇಲಿ ಯಾವುದು ಅವೈಲೇಬಲ್ ಇದ್ದರೆ ಅದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಬೆಣ್ಣೆ ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಹಿಟ್ಟನ್ನ ಈ ಥರ ಹಿಡಿದ್ರೆ ಹಿಟ್ಟು ಉಂಡೆ ಥರ ಅಂಟ್ಕೊಂಡ್ರೆ ಈ ರೆಸಿಪಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಅಂತ ಅರ್ಥ. ಈಗ ಇದಕ್ಕೆ ಸ್ವಲ್ಪನೇ ನೀರು ಆ್ಯಡ್ ಮಾಡ್ಕೊತ ಚಪಾತಿ ಹಿಟ್ಟು ಹದ ಬರೋವರೆಗೂ ನೀಟಾಗಿ ಕಲಿಸ್ಕೊಬೇಕು. ಹಿಟ್ಟನ್ನ ತುಂಬ ಸಾಫ್ಟು ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು, ಆ ಥರ ಹದ ಬರೋವರು ನೀಟಾಗಿ ಹಿಟ್ಟನ್ನ ಕಲಿಸ್ಕೊಳ್ಳಿ. ಈ ಥರ ಹಿಟ್ಟು ಕಲಿಸ್ಕೊಂಡಾದ್ಮೇಲೆ ಈ ಥರ ನಾನು ತೋರಿಸ್ತಿದ್ದೀನಲ್ಲ ವೀಡಿಯೋದಲ್ಲಿ, ಇಷ್ಟು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಟ್ಕೊಳ್ಳಿ ಸೈಡಿಗೆ. ನಾನು ತೋರಿಸ್ತಿದ್ದೀನಿ ವೀಡಿಯೋದಲ್ಲಿ ಈ ಥರ ಸ್ಮಾಲ್ ಬಾಲ್ಗಳನ್ನಾಗಿ ಮಾಡಿಟ್ಕೊಳ್ಳಿ ಸೈಡಿಗೆ ಅಷ್ಟೇ, ತುಂಬ ದೊಡ್ಡ ಬಾಲೂ ಬೇಡ. ನಿಮ್ಮ ಮನೇಲಿ ಏನಾದರೂ ಮಕ್ಕಳಿದ್ದರೆ ಈ ಥರ ರೆಸಿಪಿನ ಮಾಡಿಕೊಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಈ ರೆಸಿಪಿನ ನೀವು ಮಿನಿಮಮ್ಮು 15 to 20 ಡೇಸ್ವರೆಗೂ ಟೈಟ್ ಕಂಟೈನಲ್ಲಿ ಹಾಕಿಟ್ಟು ತಿನ್ಕೊಬೋದು. ನೋಡಿ, ಇಲ್ಲಿ ತೋರಿಸ್ತಿದ್ದೀನಲ್ಲ ಈ ಸೈಜಲ್ಲಿ ಚಿಕ್ಕ ಚಿಕ್ಕ ಬಾಲ್ಗಳನ್ನಾಗಿ ಮಾಡಿಟ್ಕೊಂಡು ಒಂದು ಪ್ಲೇಟಿಗೆ ಇಟ್ಕೊಳ್ಳಿ ಸೈಡಿಗೆ. ಮತ್ತು ಈಗ ಗವ್ವೆಗಳನ್ನ ಮಾಡೋಕ್ಕೋಸ್ಕರ ಇಲ್ಲಿ ನಾನು ಫೋರ್ಕ್ ತೊಗೊಂಡಿದ್ದೀನಿ. ಗವ್ವೆಗಳು ಮಾಡೋಕ್ಕೋಸ್ಕರ ಅದಕ್ಕಂತಲೇ ಚಕ್ಕೆ ಸಪ್ರೇಟಾಗಿ ಬರುತ್ತೆ, ಅದು ನಮ್ಮ ಹತ್ರ ಇಲ್ಲ. ಆದ್ದರಿಂದ ನಾನು ಈ ಥರ ಫೋರ್ಕಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಫೋರ್ಕಲ್ಲಿ ಮಾಡಿದ್ರು ಇಲ್ಲ, ಬಾಚಿಣಿಕೆ ಇರುತ್ತಲ್ಲ ಅದನ್ನು ನೀಟಾಗಿ ಕ್ಲೀನ್ ಮಾಡಿ ಅದರಲ್ಲಾದರೂ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಬಾಚಿಣಿಕೆಯಿಂದನೂ. ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಿ. ಈ ಥರ ಒಂದು ಫೋರ್ಕ್ ತೊಗೊಂಬಿಟ್ಟು ಫೋರ್ಕಿಗೆ ಆಯಿಲ್ ಅಪ್ಲೈ ಮಾಡಿ, ಆಯಿಲ್ ಅಪ್ಲೈ ಮಾಡಿದ್ಮೇಲೆ ಇಲ್ಲಿ ತೋರಿಸ್ತಿದ್ದೀನಿ ನೋಡಿ, ನಾನು ಈ ಥರ ಬಾಲ್ ಇಟ್ಬಿಟ್ಟು ಅದ್ರ ಮೇಲೆ ಈ ಥರ ಪ್ರೆಸ್ ಮಾಡಿ ಈ ಥರ ನಿಧಾನಕ್ಕೆ ರಿಮೂವ್ ಮಾಡಿ ಅಷ್ಟೇ. ಇದೇ ಥರ ಮಿಗಿಲಿರೋ ಉಂಡೆಗಳನ್ನು ಸಹ ಫೋರ್ಕಿಗೆ ಎಣ್ಣೆ ಅಪ್ಲೈ ಮಾಡಿಬಿಟ್ಟು ಈ ಥರ ಮಾಡಿಟ್ಕೊಳ್ಳಿ ಗವ್ವೆಗಳನ್ನ. ನಿಮ್ಮ ಮನೇಲಿ ಏನಾದರೂ ಫೋರ್ಕ್ ಇಲ್ಲ ಅಂತಂದರೆ ಬಾಚಿಣಿಕೆ ಇರುತ್ತಲ್ಲ, ಬಾಚಿಣಿಕೆಯಿಂದನೂ ಮಾಡ್ಕೊಬೋದು. ನೋಡಿ, ಇಲ್ಲಿ ತೋರಿಸ್ತಿದ್ದೀನಿ. ಇದೇ ಥರನೇ ಮಿಗಿಲಿರೋ ಬಾಲ್ಸ್ಗಳನ್ನೆಲ್ಲ ಮಾಡಿ ಇಟ್ಕೊಳ್ಳಿ ಒಂದು ಸೈಡಿಗೆ. ಇನ್ನೇನು ಸಮ್ಮರ್ ಸ್ಟಾರ್ಟ್ ಆಗಿದೆ, ಯುಗಾದಿ ಹಬ್ಬನೂ ಬಂತು. ಈ ಹಬ್ಬಕ್ಕೆ ರೆಸಿಪಿ ಎಲ್ಲ ಮಾಡಬೇಕಾಗುತ್ತೆ. ಈ ಥರ ಮಕ್ಕಳು ಎಲ್ಲ ಬರ್ತಾರೆ ಮನೆಗೆ, ಆವಾಗ ಈ ಥರ ರೆಸಿಪಿನ ಮಾಡಿಡಿ ಮಕ್ಕಳಿಗೋಸ್ಕರ. ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ, ಮಾಡಿ ನೋಡಿ ಮನೇಲಿ ಒಂದ್ಸರಿ. ಈಗ ಪಕ್ಕದಲ್ಲಿ ಒಂದು ಪ್ಯಾನಿಗೆ ಆಯಿಲ್ ಹಾಕಿ, ಆಯಿಲ್ ಚೆನ್ನಾಗಿ ಕಾಯಬೇಕು. ಚೆನ್ನಾಗಿ ಕಾದ ನಂತರ ಈ ಥರ ಮಾಡಿರೋಂಥ ಗವ್ವೆಗಳನ್ನ ಒಂದೊಂದೇ ಹಾಕಿಬಿಟ್ಟು ನೀಟಾಗಿ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಗವ್ವೆಗಳನ್ನ ಹೈ ಫ್ಲೇಮಲ್ಲಿ ಫ್ರೈ ಮಾಡೋಕ್ಕೆ ಹೋಗಬೇಡಿ. ಒಳಗಡೆ ಫ್ರೈ ಆಗೋಲ್ಲ, ಮೇಲೆ ಮಾತ್ರ ನೀಟಾಗಿ ಫ್ರೈ ಆಗುತ್ತೆ ಅಷ್ಟೇ, ಕ್ರಿಸ್ಪಿಯಾಗಿ ಬರಲ್ಲ. ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ. ಈ ಥರ ಗೋಲ್ಡನ್ ಕಲರ್ ಬರೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ, ಆವಾಗ ನಿಮಗೆ ಗವ್ವೆಗಳು ಕ್ರಿಸ್ಪಿಯಾಗಿ ಬರುತ್ತೆ. ಈ ಥರ ಗವ್ವೆಗಳು ಗೋಲ್ಡನ್ ಕಲರ್ ಬಂದಾದಮೇಲೆ ಎಣ್ಣೆಯಿಂದ ರಿಮೂವ್ ಮಾಡಿಟ್ಟು ಒಂದು ಬೌಲಿಗೆ ಸರ್ವ್ ಮಾಡ್ಕೊಳ್ಳಿ. ಈ ಥರ ಸರ್ವ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, ರುಚಿಗೆ ತಕ್ಕಂತೆ ಸ್ವಲ್ಪ ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೈಯಿಂದ. ಆಲ್ರೆಡಿ ನಾವು ಉಪ್ಪು ಹಾಕಿದ್ದೀವಲ್ಲ, ನೋಡಿಬಿಟ್ಟು ಉಪ್ಪು ಹಾಕ್ಕೊಳ್ಳಿ ಅಷ್ಟೇ. ನೋಡಿದ್ರಲ್ಲ, ತುಂಬ ಸಿಂಪಲ್ಲಾಗಿ ಯಾವ ಥರ ಮಾಡೋದು ಕಾರಮ್ ಗವ್ವಲು ಅಂತ. ತುಂಬ ಟೇಸ್ಟಿಯಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ. ಯಾರಾದರೂ ಸ್ಪೈಸಿ ಇಷ್ಟಪಡ್ತಾರಂದರೆ ಈ ಥರ ಮಾಡಿ ಕೊಡಿ, ತುಂಬ ಚೆನ್ನಾಗಿರುತ್ತೆ. ಇಲ್ಲ ಅಂತಂದರೆ ನೀವು ಯಾವುದೇ ಹಬ್ಬ ಹರಿದಿನಗಳಲ್ಲಿ ಬೇಕಾದರೂ ಈ ರೆಸಿಪಿನ ಮಾಡಿಟ್ಕೋಬೋದು ಮನೆಯಲ್ಲಿ. ನೋಡಿದ್ರಲ್ಲ, ಈ ರೆಸಿಪಿ ಏನಾದರೂ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.